ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ದಿನ 14th ಫೆಬ್ರವರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಗ್ಯಾಪ್ ಡೌನ್ ಆಯ್ತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, US ಇನ್ಫ್ಲೇಷನ್ ರೇಟ್ ಬಂದ್ಮೇಲೆ US ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಇರುತ್ತೆ, ಅದರಿಂದ ನಾವು ಒಳ್ಳೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗ್ಬೋದು ಅಂತ. ಸೊ ಗ್ಯಾಪ್ ಡೌನ್ ಆದ್ರೆ ನಾವು ಲೋವರ್ ಲೆವೆಲ್ ಇಂದ ಕಾಲ್ ಪೊಸಿಷನ್ ತಗೊಳಕ್ಕೆ ಡಿಸ್ಕಸ್ ಮಾಡಿದ್ವಿ. ಆದ್ರೆ ನಾವು ನಿಫ್ಟಿನಲ್ಲಿ 21,600 ಹತ್ರ ಸಿಕ್ಕರೆ 21,600 ಹತ್ರ ಸ್ಟಾಪ್ ಅಸ್ ಇಟ್ಕೊಂಡು ಬೈ ಮಾಡಕ್ಕೆ ಡಿಸ್ಕಸ್ ಮಾಡಿದ್ವಿ. ಆದ್ರೆ ನಿಫ್ಟಿ 21,600 ಕೆಳಗಡೆ ಓಪನ್ ಆಗಿದ್ದಕ್ಕೆ ಇಲ್ಲಿ ಯಾವುದೇ ಸರಿಯಾದ ಸೆಟಪ್ ಇರ್ಲಿಲ್ಲ. ಆದ್ರೆ ನಿಫ್ಟಿ ಲೋವರ್ ಲೆವೆಲ್ ಇಂದ ರಿಕವರಿ ಆಗಿ 21,650 ಹತ್ರ ಹೋಗಿ ಕೆಳಗಡೆ ಬಂದ್ಮೇಲೆ ಯಾವಾಗ ಅಗೇನ್ ಈ ಹೈನ ಕ್ರಾಸ್ ಆಯ್ತು, ಅಲ್ಲಿಂದ ನಾವು ಕಾಲ್ ಪೊಸಿಷನ್ಸ್ ನ ತಗೋಬಹುದಾಗಿತ್ತು. ಸೊ ಇಲ್ಲಿಂದ ಬಂದ್ಮೇಲೆ ನಿಫ್ಟಿ ಅಗೇನ್ 21,700 ಹತ್ರ ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ ಇತ್ತು, ಅಲ್ಲಿಂದ ಕೆಳಗಡೆ ಬಂದು ಅಗೇನ್ ಈ ಲೆವೆಲ್ ಇಂದ ಕ್ರಾಸ್ ಆಗಿ ಹೋಗ್ತಾ ಇದ್ರೆ ಇಲ್ಲಿ ನಾವು ಬೈಯಿಂಗ್ ಸೆಟಪ್ ನ ಇಟ್ಕೊಂಡು ಇಲ್ಲಿ ಕಾಲ್ ಪೊಸಿಷನ್ ತಗೊಂಡಿದ್ರೆ ಇಲ್ಲಿ 100 ಪಾಯಿಂಟ್ಸ್ ವರೆಗೆ ಮೂವ್ಮೆಂಟ್ ಸಿಗ್ತಾ ಇತ್ತು. ಇನ್ನು ಬ್ಯಾಂಕ್ ನಿಫ್ಟಿ ನಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ಬ್ಯಾಂಕ್ ನಿಫ್ಟಿ ಏನಾದ್ರು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಾವು 44,900 ಹತ್ರ ಸ್ಟಾಪ್ ಲಾಸ್ ಇಟ್ಕೊಂಡು ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿ ಇಲ್ಲಿ 44,860 ಹತ್ರ ಲೋನ ಕಂಡಿದ್ದು ಈ ಲೆವೆಲ್ ಇಂದ ರಿಕವರಿ ಬಂತು. ಇಲ್ಲಿಂದ ಬಂದ ರಿಕವರಿ ಬ್ಯಾಂಕ್ ನಿಫ್ಟಿ ನಿಂತಿದ್ದು 45,700 ಹತ್ರ. ಅಗೇನ್ ಈ ಲೆವೆಲ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಈ ಹೈನ ಕ್ರಾಸ್ ಆದ್ಮೇಲೆ ಇಲ್ಲಿಂದ ಅಗೇನ್ 300 to 400 ಮೂಮೆಂಟಮ್ ಸಿಕ್ತು. ಸೊ ನಾವು ಇಂಟರ್ಡೇ ನಲ್ಲಿ ಟ್ರೇಡ್ ಅನ್ನು ಮಾಡ್ಬೇಕಾದ್ರೆ ಯಾವಾಗ ಆ ದಿನದ ಹೈ ಅಥವಾ ಲೋಗಳು ಕ್ರಾಸ್ ಆದಾಗ ಅಥವಾ ಪ್ರೀವಿಯಸ್ ಡೇ ಲೋ, ಇಲ್ಲಿ ನೀವು ನೋಡ್ಬೋದು ಕಳೆದ 2 ದಿನಗಳ ಹೈನ ಬ್ಯಾಂಕ್ ನಿಫ್ಟಿ ಕ್ರಾಸ್ ಆದಾಗ ಇಲ್ಲಿಂದ ಕೂಡ 200 to 300 ಪಾಯಿಂಟ್ಸ್ ಮೂಮೆಂಟಮ್ ಸಿಕ್ತು. ಅದೇ ರೀತಿ ಏನಾದ್ರೂ ಡೇ ಲೋನ ಕಟ್ ಆಗಿದ್ರೆ ಹಾಗೂ ಪ್ರೀವಿಯಸ್ ಡೇ ಲೋನ ಕಟ್ ಆಗಿದ್ರೆ ಇಲ್ಲಿ ಕೂಡ ಒಂದು ದೊಡ್ಡ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾ ಇತ್ತು. ಸೊ ಈ ರೀತಿ ಸೆಟಪ್ಸ್ ಗಳನ್ನ ಇಟ್ಕೊಂಡು ನಾವು ಯೂಶಲಿ ಇಂಟರ್ಡೇ ನಲ್ಲಿ ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಈಗ ನಾವು 15th ಫೆಬ್ರವರಿ ಗುರುವಾರ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇದೆ. ಸೊ 15th ಫೆಬ್ರವರಿ ನಿಫ್ಟಿ ಸೆಟಪ್ ಅದ್ರ ಜೊತೆಗೆ ನಾವು ಬ್ಯಾಂಕ್ ನಿಫ್ಟಿ ಸೆಟಪ್ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಈಗ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್, ಸೊ ಇದು ಈಗ 15 ಹತ್ರ ಬಂದಿದೆ, ಹೈಯರ್ ಲೆವೆಲ್ ಕಡಿಮೆ, ವೆರಿ ಕಂಫರ್ಟಬಲ್ ಆಗಿದೆ. ಇನ್ನು US ಬಾಂಡ್ ಯೀಲ್ಡ್ 4.29 4.3 ಹತ್ರ ಬಂದಿದೆ. ನಿನ್ನೆ US ಇನ್ಫ್ಲೇಷನ್ ರೇಟ್ ಬಂದ್ಮೇಲೆ ಇದು ಮೇಲೆ ಬಂದು ಈಗ 4.3 ಹತ್ರ ಇದೆ. ಇಲ್ಲಿಂದ ನಾವು US ನ ಡೌ ಜೋನ್ಸ್ ಫ್ಯೂಚರ್ಸ್ ನ ನೋಡಿದ್ರೆ ಇದು ಈಗ 38,400 ಹತ್ರ ಬಂದಿದೆ. ನಿನ್ನೆ ದಿನ US ಇನ್ಫ್ಲೇಷನ್ ರೇಟ್ ಬಂದ್ಮೇಲೆ ಇದು ಹೈಯರ್ ಲೆವೆಲ್ ಇಂದ ಕರೆಕ್ಷನ್ ಆಗಿ ಕೆಳಗಡೆ 38,000 ವರೆಗೆ ಬಂದಿತ್ತು. ಇಲ್ಲಿ ಕೂಡ ಆಲ್ಮೋಸ್ಟ್ 500 ಪಾಯಿಂಟ್ಸ್ ರಿಕವರಿ ಆಗಿ ಈಗ 38,400 ಹತ್ರ ಟ್ರೇಡ್ ಆಗ್ತಾ ಇದೆ. US ಡಾಲರ್ ಇಂಡೆಕ್ಸ್ ಇದು ಈಗ 104 ಹತ್ರ ಇದೆ. ಇದು ಕೂಡ ಕಳೆದ ದಿನದಲ್ಲಿ 103 ಹತ್ರ ಇದ್ದಿದ್ದು, ನಿನ್ನೆ US ಇನ್ಫ್ಲೇಷನ್ ರೇಟ್ ಬಂದ್ಮೇಲೆ 104 ಹತ್ರ ಬಂದಿದೆ. ಸೊ US 10-year ಬಾಂಡ್ ಯೀಲ್ಡ್ ಹಾಗೂ US ಡಾಲರ್ ಇಂಡೆಕ್ಸ್ ಕಡೆಯಿಂದ ಸದ್ಯಕ್ಕೆ ನೆಗೆಟಿವ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 83 ಹತ್ರ ಇದೆ, ವೆರಿ ಕಂಫರ್ಟಬಲ್ ಲೆವೆಲ್ ಅಂತ ಹೇಳ್ಬೋದು. ಇನ್ನು ಬ್ರೆಡ್ ಕ್ರೂಡ್ ಆಯಿಲ್ ಇದು ಈಗ 82.48 US ಡಾಲರ್ ಪರ್ ಬ್ಯಾರೆಲ್ ಟ್ರೇಡ್ ಆಗ್ತಾ ಇದೆ. ಸೊ ಇದು ಕೂಡ ನ್ಯೂಟ್ರಲ್ ಆಗಿದೆ. ಪ್ಯಾರಾಮೀಟರ್ಸ್ ಗಳ ಕಡೆಯಿಂದ US ಮಾರ್ಕೆಟ್ ಕಡೆಯಿಂದ ಸದ್ಯಕ್ಕೆ ಸೆಂಟಿಮೆಂಟ್ ನೆಗೆಟಿವ್ ಆಗಿದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಕ್ಲೋಸಿಂಗ್ ಮಾತ್ರ ಅದ್ಭುತವಾಗಿ ಪಾಸಿಟಿವ್ ಅಲ್ಲಿ ಬಂದಿದೆ. ಈಗ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ನ ಚೆಕ್ ಮಾಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ಈಗ ನಾವು ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 24 lakhs ಇದೆ, ಕಾಲ್ ಸೈಡ್ ಅಲ್ಲಿ 20 lakhs. ಸೊ ಇಲ್ಲಿ ನಿಫ್ಟಿ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,05,000 21,800 ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೂ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿರೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೂ ಮೇಲೆ 2,29,000 ಓಪನ್ ಇಂಟ್ರೆಸ್ಟ್ 22,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಂದಿದೆ. ಸೊ ನಿಫ್ಟಿ ಈ ಅಪ್ ಮೂವ್ ಅಲ್ಲಿ 22,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನೋಡಿದ್ರೆ 1,37,000 21,800 ಹತ್ರ, ಕೆಳಗಡೆ 1,66,000 ಓಪನ್ ಇಂಟ್ರೆಸ್ಟ್ 21,700 ಹತ್ರ, ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,84,000 21,600 ಹತ್ರ ಬಂದಿದೆ. ಸೊ ನಿಫ್ಟಿ ಏನಾದ್ರು ಪ್ರಾಫಿಟ್ ಬುಕಿಂಗ್ ಕರೆಕ್ಷನ್ ಅಂತ ಬಂದ್ರೆ ಎವ್ರಿ 100 ಪಾಯಿಂಟ್ಸ್ ರೇಂಜ್ ಅಲ್ಲಿ ಹೆಚ್ಚಿನ ಸಪೋರ್ಟ್ ಇಲ್ಲಿ ಕಾಣಿಸ್ತಾ ಇದೆ ನಿಫ್ಟಿಗೆ. ಈಗ ನಾವು ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇವತ್ತಿನ ದಿನ 14th ಫೆಬ್ರವರಿ ಆಗಿದ್ದಕ್ಕಾಗಿ ನಾನು 22nd ಫೆಬ್ರವರಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಆಪ್ಷನ್ ಚೈನ್ ರಿವ್ಯೂ ಮಾಡ್ತಾ ಇದ್ದೀನಿ.
ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 10 lakhs, ಕಾಲ್ ಸೈಡ್ ಅಲ್ಲಿ 9 lakhs. ಆಲ್ಮೋಸ್ಟ್ ಸಮನಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 68,000 46,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 49,000 46,000 ಸ್ಟ್ರೈಕ್ ಪ್ರೈಸ್ ಹತ್ರನೇ ಬಿಲ್ಟ್ ಆಗಿದೆ. ಇದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ ಕೆಳಗಡೆ 68,000 45,500 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಹಾಗೂ 84,000 ಓಪನ್ ಇಂಟ್ರೆಸ್ಟ್ 45,000 ಹತ್ರ ಬಿಲ್ಟ್ ಆಗಿದೆ. ಸೊ ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ್ರೆ ಕೆಳಗಡೆ 45,000 ವರೆಗೂ ಬರ್ಬೋದು ಬ್ಯಾಂಕ್ ನಿಫ್ಟಿ. ಹಾಗೂ 46,000 ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿದೆ. ಈಗ ನಾವು ಆಪ್ಷನ್ ಚೈನ್ ಇಂದ ಟ್ರೇಡಿಂಗ್ ಗೆ ಬರೋಣ. ನಿಫ್ಟಿ ಕ್ಲೋಸಿಂಗ್ 21,840 ಹತ್ರ ಇದೆ. ನಿಫ್ಟಿಗೆ ಈಗ ಸಪೋರ್ಟ್ ಬರ್ತಾ ಇರೋದು ಅದರ 20-day ಮೂವಿಂಗ್ ಆವರೇಜ್ ಇದು 21,700 ಹತ್ರ. ಸೊ ನಿಫ್ಟಿನಲ್ಲಿ ಯಾವುದೇ ಕರೆಕ್ಷನ್ ಅಲ್ಲಿ ನಮಗೆ ನಿಫ್ಟಿ ಏನಾದ್ರು 21,700 ಹತ್ತತ್ರದಲ್ಲಿ ಸಿಕ್ಕರೆ 21,680 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಆಗಿ 21,840 ಅಥವಾ 850 ಇಂದ ಟುವರ್ಡ್ಸ್ 22,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಆಗಿ ಓಪನ್ ಆದ್ರೆ ಕೂಡ ಇಲ್ಲಿಂದ ನಾವು ಸಿ ಪೊಸಿಷನ್ಸ್ ಅಲ್ಲೇ ಟ್ರೇಡ್ ಮಾಡಬಹುದು. ಇಲ್ಲಿಂದ ಬರೋ ಅಪ್ 22,000 ಹತ್ರನೇ ಬರುತ್ತೆ. ಸೊ ನಮ್ಮ ಯಾವುದೇ ಕಾಲ್ ಪೊಸಿಷನ್ಸ್ ಗಳನ್ನ ನಾವು 22,000 ಹತ್ರ ಬರ್ತದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ 21,680 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಮಾತ್ರನೇ ನಾವು ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇಲ್ಲಿಂದ ಬರೋ ಡೌನ್ 21,550 ಇಂದ 500 ಹತ್ರ ಸಪೋರ್ಟ್ ಇರುತ್ತೆ. ಇದನ್ನು ಬ್ರೇಕ್ ಆದ್ರೆ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬರುತ್ತೆ. ಆ ಕರೆಕ್ಷನ್ ಅಲ್ಲಿ ನಿಫ್ಟಿ ಅದರ 50-day ಮೂವಿಂಗ್ ಆವರೇಜ್ ರೆಡ್ ಟ್ರೆಂಡ್ ಲೈನ್ 21,380 ಹತ್ರ ಬರುತ್ತೆ 15th ಫೆಬ್ರವರಿ. ಸೊ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೊ ನಿಫ್ಟಿನಲ್ಲಿ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ಮಾತ್ರನೇ ನಾವು ಟ್ರೇಡ್ ಮಾಡೋಣ. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 45,908 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಮೇಲೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತಂದ್ರೆ 46,200 ಹತ್ರ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಈ ಲೆವೆಲ್ ಇಂದ ಕಾಲಲ್ಲಿ ಅಗ್ರೆಸಿವ್ ಆಗಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 46,200 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಮಾತ್ರನೇ ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕೆಳಗಡೆ ಸ್ಟಾಪ್ ಲಾಸ್ 45,900 ಹತ್ರ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ 300 ಪಾಯಿಂಟ್ಸ್ ದೂರದಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಕೊಂಡು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಈ ಲೆವೆಲ್ ಇಂದ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಬಂದು ಅಗೇನ್ 46,000 ಹತ್ರ ಬಂದ್ರೆ ಕೂಡ ನಾವು ಅಲ್ಲಿ ಕ್ವಾಂಟಿಟಿನ ಆಡ್ ಮಾಡ್ಕೊಂಡು 45,900 ಹತ್ರ ಸ್ಟಾಪ್ ಲಾಸ್ ಇಟ್ಕೊಂಡು ಸಿ ಪೊಸಿಷನ್ ಅಲ್ಲಿ ಇರಬಹುದು. ಇಲ್ಲಿಂದ ಬರೋ ರಿಕವರಿ ಬ್ಯಾಂಕ್ ನಿಫ್ಟಿಗೆ 46,500 ಹತ್ರ ಬರುತ್ತೆ. ಇದನ್ನ ಕ್ರಾಸ್ ಆಗಿ ಮೇಲೆ ಬಂದ್ರೆ 46,800 ಇಂದ 47,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 45,900 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಯಾವಾಗ 45,600 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಅಗೇನ್ 45,000 ಹಾಗೂ ಕರೆಕ್ಷನ್ ಹೆಚ್ಚಾದ್ರೆ 44,700 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಬಂದು ಈ ಲೆವೆಲ್ ಗಳಿಂದ ರಿಕವರಿ ಕೂಡ ಆಗ್ಬೋದು. ಇನ್ನು 44,700 ಬ್ಯಾಂಕ್ ನಿಫ್ಟಿಯ 200-day ಮೂವಿಂಗ್ ಆವರೇಜ್ ಇದೆ. ಈ ಲೆವೆಲ್ ನ ಯಾವುದೇ ದಿನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬಂದು ಬ್ಯಾಂಕ್ ನಿಫ್ಟಿ ಟುವರ್ಡ್ಸ್ 44,000 ಹಾಗೂ 43,000 ಕಡೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಈ ರೀತಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 15th ಫೆಬ್ರವರಿ ಟ್ರೇಡ್ ಮಾಡಬಹುದು. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಲೆವೆಲ್ಸ್ ಗಳ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲೋನ್ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬಹುದು. ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.